ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲಲಿತಾ. ಅತಿ ಸುಲಭವಾಗಿ ಬೆಣ್ಣೆ ಕಾಯಿಸಿ ತುಪ್ಪ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಈಗ ನಾನು ಸ್ಟವ್ ಮೇಲೆ ಒಂದು ಕಡಾಯಿ ಇಡ್ತಾ ಇದ್ದೇನೆ. ಅದರಲ್ಲಿ ಬೆಣ್ಣೆಯನ್ನು ಹಾಕಿದ್ದೇನೆ. ನೋಡಿ, ಬೆಣ್ಣೆಯನ್ನು ಚೆನ್ನಾಗಿ ತೊಳೆದು ಕಾಯಿಸಲಿಕ್ಕೆ ಇಡ್ತಾ ಇದ್ದೇನೆ. ಈಗ ಫಸ್ಟು ನಾವು ಫ್ಲೇಮನ್ನು ಸ್ವಲ್ಪ ಕಡಿಮೆ ಇಟ್ಕೊಳ್ಳೋಣ. ಇದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ ಹಾಕೋದಕ್ಕೆ ಫ್ಲೇಮನ್ನು ಕಡಿಮೆ ಇಟ್ಕೊಂಡಿದ್ದೀನಿ. ಈಗ ನೋಡಿ, ಇಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಈ ಒಂದು ಮೆಂತ್ಯನ ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿಯನ್ನು ಈ ರೀತಿ ಜಜ್ಜಿ ಇಟ್ಕೊಂಡಿದ್ದೀನಿ. ಈ ಮೆಂತ್ಯನ ಸ್ವಲ್ಪ ಫ್ರೈ ಮಾಡಿಕೊಂಡು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೆಂತ್ಯನ ಫ್ರೈ ಮಾಡ್ಕೋಬೇಕಾಗುತ್ತೆ. ಫ್ರೈ ಮಾಡಿಕೊಂಡು ಈ ರೀತಿ ತರಿತರಿಯಾಗಿ ಪುಡಿ ಮಾಡಿ ಇಟ್ಕೋಬೇಕು. ಇವೆರಡನ್ನು ಈಗ ಬೆಣ್ಣೆ ಜೊತೆ ಸೇರಿಸ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನು ಅರಿಶಿಣವನ್ನು ಕೂಡ ಸೇರಿಸ್ತಾ ಇದ್ದೇನೆ. ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ಉಪ್ಪನ್ನು ಜಾಸ್ತಿ ಹಾಕ್ಕೋಬಾರ್ದು. ನಾನಿಲ್ಲಿ ಒಂದು ಸಣ್ಣ ಚಮಚದಲ್ಲಿ 1/4 ಚಮಚ ಮಾತ್ರ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಈಗ ನಿಧಾನವಾಗಿ ನೋಡಿ ಕುದಿ ಬರ್ತಾ ಇದೆ. ಈಗ ನಾವು ಫ್ಲೇಮನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕಾಗುತ್ತೆ. ಮಧ್ಯಮ ಉರಿಯಲ್ಲಿ ಇದನ್ನು ಬೆಣ್ಣೆಯನ್ನು ಕಾಯಿಸ್ಬೇಕಾಗುತ್ತೆ. ಮತ್ತು ಮಧ್ಯದಲ್ಲಿ ಅದನ್ನು ಯಾವುದೇ ಕಾರಣಕ್ಕೂ ಮುಟ್ಬಾರ್ದು. ಯಾಕಂದರೆ ಅದು ಒಂದೇ ಹದದಲ್ಲಿ ನೀಟಾಗಿ ಈ ರೀತಿಯಾಗಿ ಕುದಿ ಬರ್ತಾ ಇದೆ. ಈಗ ನೋಡಿ, ನೊರೆ ನೊರೆಯಾಗಿ ಹೇಗೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು, ಈ ಬೆಣ್ಣೆ ನೀರಿನಂಶ ಏನಿದೆ ಬೆಣ್ಣೆಯಲ್ಲಿ ಅದೆಲ್ಲ ನಿಧಾನವಾಗಿ ಆವಿಯಾಗಿ ಹೋಗುತ್ತೆ. ಡ್ರೈ ಆಗ್ತಾ ಇದೆ ನೋಡಿ. ಇಲ್ಲಿ ಸುತ್ತಲೂ ನೋಡಿ ಎಷ್ಟು ಇಳಿದಿದೆ ಅಂತ ಹೇಳ್ಬಿಟ್ಟು ನೀರಿನಂಶ. ಇಷ್ಟು ಸುತ್ತಲೂ ಕೂಡ ಅಷ್ಟು ಕಡಿಮೆ ಆಗಿದೆ. ಹಾಗೆ ಮತ್ತೆ ಇನ್ನೂ ಸ್ವಲ್ಪ ಹಾಗೆ ನೀರಿನಂಶ ಕಡಿಮೆ ಆಗ್ತಾ ಹೋಗುತ್ತೆ. ಈಗ ನೋಡಿ ಕುದಿ ಬರ್ತಾ ಇದೆ. ಎಲ್ಲ ಗುಳ್ಳೆ ಗುಳ್ಳೆ ಥರ ಸುತ್ತಲೂ ಬರ್ತಾ ಇದೆ ನೋಡಿ. ಈ ರೀತಿಯಲ್ಲಿ ಬಬಲ್ಸ್ ಬರ್ತಾ ಇದೆ. ಇವಾಗ ಕಾಣಿಸ್ತಾ ಇದೆಯಲ್ಲ ನೋಡಿ, ಕಲರು ಕೂಡ ಚೇಂಜ್ ಆಗ್ತಾ ಇದೆ. ಈಗ ಸರಿಸಿ ನೋಡೋಣ, ಸ್ವಲ್ಪ ಟೆಸ್ಟ್ ಮಾಡಿ ನೋಡೋಣ, ಚೆಕ್ ಮಾಡಿ ನೋಡಿ. ಬರ್ತಾ ಇದೆ ನಿಧಾನವಾಗಿ, ತುಪ್ಪ ಚೇಂಜ್ ಆಗ್ತಾ ಇದೆ. ಬೆಣ್ಣೆ ಕರಗಿ ತುಪ್ಪದ ರೂಪದಲ್ಲಿ ತಯಾರಾಗ್ತಾ ಇದೆ ನೋಡಿ. ಎಳನೀರಿನ ಥರ ತಿಳಿಯಾದಂತಹ ತುಪ್ಪ ಬಂದೇ ಬಿಡ್ತು ನೋಡಿ ಫ್ರೆಂಡ್ಸ್. ಈ ಒಂದು ಬೆಣ್ಣೆ ಕಾಯಿಸಿ ತುಪ್ಪ ತೆಗೆಯುವ ಈ ಒಂದು ಪ್ರೋಸೆಸ್ ಏನಿದೆ, ಸುಮಾರು 20 ನಿಮಿಷದಿಂದ 30 ನಿಮಿಷ ಟೈಮ್ ತಗೊಳ್ಳುತ್ತೆ. ಇದು ಆ ಬೆಣ್ಣೆ ಪ್ರಮಾಣವನ್ನು ಅವಲಂಬಿಸಿರುತ್ತೆ. ನಾವು ಎಷ್ಟು ಬೆಣ್ಣೆ ತೊಗೊತೀವೋ ಅದ್ರ ಮೇಲೆ ಟೈಮ್ ಕೂಡ ತಗೊಳ್ಳುತ್ತೆ. ಈ ಬೆಳ್ಳುಳ್ಳಿ ಸ್ವಲ್ಪ ಕೆಂಪಗಾಗಬೇಕು ನೋಡಿ. ಕಲರ್ ಇವಾಗ ಚೇಂಜ್ ಆಗುತ್ತೆ ನೋಡಿ. ಸಂಪೂರ್ಣವಾಗಿ ತುಪ್ಪದ ಬಣ್ಣ ಬದಲಾಯಿತು. ಈಗ ಇದನ್ನು ನಾನು ಶೋಧಿಸ್ಕೊಳ್ತಾ ಇದ್ದೇನೆ. ಈ ರೀತಿಯಾಗಿ ಫಿಲ್ಟ್ರ್ ಮಾಡ್ಕೋಬೇಕು. ಕೆಲವರು ಬಿಳಿ ಬಟ್ಟೆಯಲ್ಲಿ ಇದನ್ನು ಶೋಧಿಸ್ಕೊಳ್ತಾರೆ, ಹಾಗೇನೂ ಮಾಡ್ಬೋದು. ಒಂದು ದಿನ ಆದಮೇಲೆ ಇದು ಇನ್ನೂ ಒಳ್ಳೆ ಬಣ್ಣ ಬರುತ್ತೆ. ಇದು ನೋಡಿ ಫ್ರೆಂಡ್ಸ್, ತುಪ್ಪ ರೆಡಿಯಾಗಿದೆ. ಈ ರೀತಿಯಾಗಿ ಸರಳವಾಗಿ ಮನೇಲೇ ತುಪ್ಪ ಮಾಡ್ಬೋದು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ಮರಿಬೇಡಿ ಫ್ರೆಂಡ್ಸ್. ಮತ್ತೆ ಸಿಗೋಣ ಹೊಸ ರೆಸಿಪಿಯೊಂದಿಗೆ. ಥ್ಯಾಂಕ್ ಯು.